ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಕುಡುಕರಿಗೆ ಒಂದು ದಿನ ಎಣ್ಣೆ ಸಿಕ್ಕಿಲ್ಲ ಅಂದರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಕಂಟಿನ್ಯೂಯಸ್ ಆಗಿ 3-4 ದಿವಸ ಡ್ರೈ ಡೇ ಆದ್ರಂತೂ ಮುಗಿದೋಯ್ತು ಕಥೆ. ಯಾವಾಗ ಎಣ್ಣೆ ಅಂಗಡಿ ತೆಗೆಯುತ್ತೆ, ಯಾವಾಗ ಒಂದು ಪೆಗ್ ಹಾಕಬೇಕು ಅಂತಲೇ ಕಾಯ್ತಾ ಕೂತಿರ್ತಾರೆ. ಅಂಥದ್ರಲ್ಲಿ ಎಣ್ಣೆ ಬ್ಯಾನ್ ಇರುವಂತಹ ಗುಜರಾತ್ ಜನರಿಗೆ ಏಕಾಏಕಿ ಎಣ್ಣೆ ಸಿಕ್ಕರೆ ಹೇಗಾಗ್ಬೇಡ ಹೇಳಿ. ಅದರಲ್ಲೂ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ಗಂತ ಹೋದ್ರಂತೂ ಎಣ್ಣೆ ಎಷ್ಟೇ ಇದ್ರೂ ಕಮ್ಮಿ ಬೀಳೋದಂತೂ ಗ್ಯಾರಂಟಿ. ಇದೇ ರೀತಿಯಾದಂತಹ ಘಟನೆಯೊಂದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಡಿಸೆಂಬರ್ 21 ಸೂರತ್ನಿಂದ ಬ್ಯಾಂಕಾಕ್ಗೆ ಮೊದಲ ಬಾರಿಗೆ ವಿಮಾನ ಹಾರಾಟವನ್ನು ಆರಂಭ ಮಾಡಲಾಗುತ್ತೆ. ಮೊದಲ ದಿನವೇ ಏರ್ ಇಂಡಿಯಾ ವಿಮಾನವು ಫುಲ್ ರಶ್ ಆಗಿಬಿಡುತ್ತೆ. ಫುಲ್ ಚಿಲ್ ಮೂಡ್ನಲ್ಲಿರುವಂತಹ ಪ್ರಯಾಣಿಕರೆಲ್ಲರಲ್ಲಿ ಕೆಲವರು ವಿಮಾನ ಹತ್ತಿದಂತೆ ಎಣ್ಣೆ ಹೊಡೆಯೋಕೆ ಶುರು ಮಾಡ್ತಾರೆ. ಸೂರತ್ನಿಂದ ಬ್ಯಾಂಕಾಕ್ಗೆ ಕೇವಲ 4 ಗಂಟೆಯ ಪ್ರಯಾಣ ಇದ್ದು, ಈ 4 ಗಂಟೆಯ ಪ್ರಯಾಣದಲ್ಲಿ ಬರೋಬ್ಬರಿ 1.8 ಲಕ್ಷ ಮೌಲ್ಯದ ಎಣ್ಣೆನ ಖಾಲಿ ಮಾಡಿದ್ದಾರೆ. ಅಂದ್ರೆ 1,80,000 ರೂಪಾಯಿ ಮೌಲ್ಯದ ಎಣ್ಣೆ ಸಿಗದ ರಾಜ್ಯದವರಿಗೆ ಒಂದೇ ಸಾರಿಗೆ ಎಣ್ಣೆ ಸಿಕ್ಕರೆ ಯಾರು ಬಿಡ್ತಾರೆ ಹೇಳಿ. ಪೆಗ್ ಮೇಲೆ ಪೆಗ್ ಆರ್ಡರ್ ಮಾಡ್ತಾನೆ ಇದ್ರು. ಕುಡಿದಿದ್ದು. ಆರಂಭದಲ್ಲಿ ನಗ್ನಗ್ತಾ ಸರ್ವ್ ಮಾಡ್ತಿರುವಂತಹ ಏರ್ ಹೋಸ್ಟರ್ಸ್ಗಳು ಪ್ರಯಾಣ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ಯಾರು ಎಣ್ಣೆ ಕೇಳಿದ್ರು ಸಹ ಎಣ್ಣೆ ಖಾಲಿ ಅಂತ ಹೇಳ್ಬಿಡ್ತಿದ್ರು. ಇದರಿಂದ ಮದ್ಯಪ್ರಿಯರಿಗೆ ದೊಡ್ಡ ಮಟ್ಟದಲ್ಲಿ ಬೇಜಾರು. ಕೊನೆ ಪಕ್ಷ ತಿನ್ನೋಕಾದ್ರೂ ಏನಾದ್ರೂ ಕೊಡಿ ಅಂದ್ರೂ ಸ್ನ್ಯಾಕ್ಸ್ ಸಹಿತ ಖಾಲಿ ಆಗಿದೆ ಅಂತ ಹೇಳ್ಬಿಡ್ಬೇಕಾ. ಈ ರೀತಿಯಾದಂತಹ ಘಟನೆ ನಡೆದಿದ್ದು 175 ಜನ ಹೊತ್ತು ಸಾಗಿದ್ದ ಬೋಯಿಂಗ್ 7378 ಏರ್ ಇಂಡಿಯಾದ ವಿಮಾನದಲ್ಲಿ. ವಿಮಾನ ಹಾರಾಟದ ಸಂದರ್ಭದಲ್ಲಿ ಒಟ್ಟು 15 ಲೀಟರ್ ಎಣ್ಣೆ ಖಾಲಿಯಾಗಿದೆ ಅಂತೆ. ಹಾಗಂತ ವಿಮಾನದಲ್ಲಿ ಎಣ್ಣೆ ಫ್ರೀ ಇದೆ ಅನ್ಕೋಬೇಡಿ. ವಿಮಾನದಲ್ಲಿ 50 ml ಚಿವಾಸ್ ರಿಗಲ್ ನಾವು ಖರೀದಿ ಮಾಡಬೇಕು ಅಂದ್ರೆ 600 ರೂಪಾಯಿ ಕೊಡಬೇಕು. ಇನ್ನು ರೆಡ್ ಲೇಬಲ್, ಬಕಾರ್ಡಿ, ವೈಟ್ ರಮ್, ಬಿಫಿಟರ್ ಜಿನ್ 50 ml ನ ತಗೋಬೇಕು ಅಂದ್ರೆ 400 ರೂಪಾಯಿ ಕೊಡಬೇಕು. ಇನ್ನು ಒಂದು 330 ml ಬಿಯರ್ನ ತಗೋಬೇಕಂದ್ರೂ ಸಹಿತ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗಂತ ವಿಮಾನದಲ್ಲಿ ಕೇಳಿದಷ್ಟು ಎಣ್ಣೆ ಕೊಡೋದಿಲ್ಲ. ಒಬ್ಬರಿಗೆ 100 ml ಮಾತ್ರ ಎಣ್ಣೆ ಕೊಡೋದು. 100 ml ಕೊಟ್ರೇನೆ ಎಣ್ಣೆ ಖಾಲಿಯಾಗಿದೆ ಅಂತ ವಿಡಿಯೋ ಮಾಡಿರೋ ಮದ್ಯಪ್ರಿಯರು ಇದೇನಾದ್ರೂ ಕುಡಿಯೋಷ್ಟು ಎಣ್ಣೆ ಕೊಟ್ಟಿದ್ರೆ ದೇವರೇ ಬಲ್ಲ. ಹಾಗಂತ ನಮ್ಮನ್ನ ಹಗುರವಾಗಿ ನೋಡಕ್ ಹೋಗಬೇಡಿ. ಎಣ್ಣೆ ಕುಡಿಯೋದ್ರಲ್ಲಿ ಮಾತ್ರ ಅಲ್ಲ, ದೇಶದ ಆದಾಯ ನೀಡೋದ್ರಲ್ಲೂ ನಾವೇ ಮುಂದೆ ಅಂತಿದ್ದಾರೆ ಮದ್ಯಪ್ರಿಯರು. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.